ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ರಾಯ್ ಮಗ ಹಾಗೂ ಪತ್ನಿಯನ್ನ ವಿಚಾರಣೆಗೆ ಕರೆದಿರೋದು ಎಸ್ಐಟಿ. ರಾಯ್ಗೆ ಸೇರಿದ ಡೈರಿ ಬಗ್ಗೆ ಮಾಹಿತಿ ಪಡೆಯುವುದಕ್ಕೆ ಬುಲಾವ್ ನೀಡಿದ್ದಾರೆ. ರಾಯ್ ಬರೆದಿರುವ ಬೇರೆ ದಾಖಲಾತಿಗಳೊಂದಿಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ. ಉದ್ಯಮಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಕೊಠಡಿಯಲ್ಲಿ ಸಿಕ್ಕಿರುವಂತ ಡೈರಿ, ಆ ಡೈರಿ ಸಿಜೆ ರಾಯ್ ಅವರೇ ಬರೆದಿದ್ದಾರಾ ಅಥವಾ ಬೇರೆ ಯಾರಾದರೂ ಡೈರಿ ಬರೆದಿದ್ದಾರಾ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಲಾಗುತ್ತೆ. ವಿಚಾರಣೆಯ ಬಳಿಕ ಡೈರಿ FSLಗೆ ಕಳಿಸುವುದಕ್ಕೆ ಎಸ್ಐಟಿ ನಿರ್ಧಾರವನ್ನು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಮನೆಯವರಿಗೆ ಹ್ಯಾಂಡ್ ರೈಟಿಂಗ್ ಗೊತ್ತಿರುತ್ತೆ, ಇಲ್ಲ ಇದು ನಮ್ಮ ಮನೆಯವರೇ ಬರೆದಿದ್ದು, ಇಲ್ಲ ಇದು ನಮ್ಮ ತಂದೆಯವರೇ ಬರೆದಿದ್ದು, ಇಲ್ಲ ಇದ್ರ ಬಗ್ಗೆ ನಮಗೆ ಗೊತ್ತಿದೆ, ಈ ಥರದ್ದು ಹೇಳ್ತಾರೆ, ಗುರುತಿಸ್ತಾರೆ. ಆಮೇಲೆ ಬೇರೆ ಇನ್ನೇನಾದರೂ ಡೈರಿ ಇದ್ದರೆ, ಕೆಲವರು ಪರ್ಸ್ನಲ್ ಆಗಿ ಒಂದು ಡೈರಿ ಮೇಂಟೈನ್ ಮಾಡ್ತಾ ಇರ್ತಾರೆ, ಪ್ರೊಫೆಷನಲ್ ಆಗಿ ಒಂದು ಡೈರಿ ಮೇಂಟೈನ್ ಮಾಡ್ತಾ ಇರ್ತಾರೆ, ಲೆಕ್ಕಪತ್ರ ಬರೆಯೋದಕ್ಕಂತ ಒಂದು ಡೈರಿ ಇರುತ್ತೆ, ಅವರ ದಿನಚರಿ ಬರೆಯೋದಕ್ಕೆ ಅಂತ ಒಂದು ಡೈರಿ ಇರುತ್ತೆ. ಆ ಥರದ್ದು ಏನಾದರೂ ಇದ್ದರೆ ಅದನ್ನು ತೆಗೆದುಕೊಂಡು ಬನ್ನಿ, ದಾಖಲೆಗಳೇನಾದರೂ ಇದ್ದರೆ ತೆಗೆದುಕೊಂಡು ಬನ್ನಿ ಅಂತೆಲ್ಲ ಹೇಳಿದ್ದಾರೆ. ಸೊ ಆ ಆ್ಯಂಗಲಲ್ಲೂ ಕೂಡ ತನಿಖೆಯನ್ನು ಮಾಡಬೇಕು ಅಂತ ಪ್ಲ್ಯಾನನ್ನು ಮಾಡ್ಕೊಂಡಿರುವಂಥದ್ದು. ಸೊ ಒಟ್ಟಿನಲ್ಲಿ ಈ ಒಂದು ಆತ್ಮಹತ್ಯೆ ಪ್ರಕರಣಕ್ಕೆ ಕಾರಣ ಗೊತ್ತಾಗಬೇಕಾಗಿದೆ. ಹಾಗಾಗಿ ಪ್ರತಿಯೊಂದು ಆ್ಯಂಗಲ್ಸಲ್ಲೂ ತನಿಖೆಯನ್ನು ಮಾಡೋದಕ್ಕೆ ಇದೀಗ ಮುಂದಾಗಿರುವಂಥದ್ದು. ತನಿಖೆ ಚುರುಕು ಪಡ್ಕೊಂಡಿದೆ. ಈಗ ರಾಯ್ ಅವರ ಪುತ್ರ ಮತ್ತು ಅವರ ವೈಫ್ ಏನು ಹೇಳ್ತಾರೆ, ಅವ್ರಿಗೇನಾದರೂ ಗೊತ್ತಿರುತ್ತಾ, ಕಡೆಯದಾಗಿ ಯಾವಾಗ ಕಾಲ್ ಮಾಡಿದ್ರು, ಏನು ಮಾತಾಡಿದ್ರು, ಇದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂತೋಷ್, ಈ ಪ್ರಕರಣದಲ್ಲಿ ಅನುಮಾನಗಳಂತೂ ತುಂಬಾ ಇದೆ. ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು, ಯಾವ ಕಾರಣಕ್ಕೆ ಇರಬಹುದು ಅಂತ. ಸೊ ಹಲವು ಆ್ಯಂಗಲ್ಸ್ಗಳಲ್ಲಿ ತನಿಖೆ ಆಗ್ತಾ ಇದೆ. ಇವತ್ತು ಏನೆಲ್ಲ ನಡೆಯುತ್ತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್, ಯಾರ್ಯಾರನ್ನು ವಿಚಾರಣೆಗೆ ಒಳಪಡಿಸ್ತಾರೆ? ನೀತಿ SIT ಅಧಿಕಾರಿಗಳು ಘಟನೆಗೆ ಸಂಬಂಧಪಟ್ಟಾಗೆ ಈಗಲೇ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಪ್ರಕರಣದ ತನಿಖಾ ವೇಳೆಯಲ್ಲಿ ಹಲವು ಆಯಾಮಗಳಲ್ಲಿ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಏನು ಅಶೋಕ್ ನಗರ ಪೊಲೀಸರು ಪ್ರಿಲಿಮಿನರಿ ಆಗಿ ಇನ್ವೆಸ್ಟಿಗೇಷನನ್ನು ಏನು ಮಾಡಿದ್ರು, ಅದಾದ ನಂತರ ಸರ್ಕಾರ SITಯನ್ನು ರಚನೆ ಮಾಡಿದೆ. ಹೀಗಾಗಿ ಅಶೋಕ್ ನಗರ ಪೊಲೀಸರಿಂದ ಸಂಪೂರ್ಣ ಫೈಲನ್ನು ತೆಗೆದುಕೊಂಡಿರುವಂಥ SIT ಅಧಿಕಾರಿಗಳು ಯಾರ್ಯಾರನ್ನ ವಿಚಾರಣೆಯನ್ನು ಮಾಡಬೇಕು ಅಂತೇಳಿ ಲೀಸ್ಟನ್ನು ಮಾಡ್ಕೊಂಡಿದ್ದಾರೆ. ಆ ಲಿಸ್ಟ್ ಪ್ರಕಾರ ಎಲ್ಲರೂ ಕೂಡ ನೋಟಿಸ್ಗಳನ್ನು ಕಳಿಸ್ತಾ ಇರುವಂಥದ್ದು. ಇನ್ನು ಕೆಲವರಿಗೆ ಖುದ್ದು ಫೋನ್ ಮಾಡಿ ಎಲ್ಲರೂ ಕೂಡ ಬುಲಾವ್ ಕೊಡ್ತಾ ಇರುವಂಥದ್ದು, ವಿಚಾರಣೆಗೆ ಹಾಜರಾಗಬೇಕು ತನಿಖಾಧಿಕಾರಿಗಳ ಮುಂದೆ ಅಂತೇಳಿ. ಈಗಾಗಲೇ ದಕ್ಷಿಣ ವಿಭಾಗದ DCP ಆಗಿರುವಂಥ ಲೋಕೇಶ್ ಅವರು ತನಿಖಾಧಿಕಾರಿಯಾಗಿ ಇದಕ್ಕೆ ನೇಮಕ ಆಗಿರುವಂಥದ್ದು. ಅವರ ಮುಂದೆ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಏನು ರಾಯ್ ಅವರ ಪತ್ನಿ ಮತ್ತು ಮಗನಿಗೂ ಕೂಡ ಈಗಾಗಲೇ ನೋಟಿಸನ್ನು ಕೊಟ್ಟಿರುವಂಥದ್ದು, ವಿಚಾರಣೆಗೆ ಬಂದು ಹಾಜರಾಗಬೇಕು, ಕೆಲವೊಂದು ಅಂಶಗಳನ್ನು ಘಟನೆಗೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕಲೆ ಹಾಕಬೇಕು ಅಂತ ಹೇಳಿರುವಂಥದ್ದು. ಅದಕ್ಕೆ ಅವರು ಕೂಡ ಸಹಕಾರವನ್ನು ಕೊಡ್ತಾರೆ. ಸೊ ಅದರಲ್ಲಿ ಏನಾದರೂ ಸಿಜೆ ರಾಯ್ ಅವರಿಗೆ ಇದ್ದಂಥ ಒತ್ತಡಗಳಿರ್ಬೋದು, ಅವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿರ್ಬೋದು, ಹೆಚ್ಚಿನದಾಗಿ ಎಲ್ಲಿದ್ದರು ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಕೌಟುಂಬಿಕವಾಗಿ ಅವ್ರ ಜೊತೆ ಆ ವಿಚಾರಗಳನ್ನು ಏನಾದರೂ ಶೇರ್ ಮಾಡ್ಕೊಳ್ತಾ ಇರಲಿಲ್ವಾ? ಸೊ ಅವರ ವೈಯಕ್ತಿಕವಾಗಿ ಸಿಕ್ಕಿರುವಂತಹ ಡೈರಿಗಳೇನಿದೆ ಅದು ಸಾಮಾನ್ಯವಾಗಿ SIT ಅವರು ಎಲ್ಲೆಲ್ಲಿ ಭೇಟಿಯನ್ನು ಕೊಡ್ತಾರೆ. ಸೊ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ರೀತಿಯ ಡೈರಿಗಳನ್ನು ಉದ್ಯಮಗಳು ಮೇಂಟೈನನ್ನು ಮಾಡಿರ್ತಾರೆ. ಅಂದರೆ ಎಲ್ಲೆಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಲಾಗಿರುತ್ತೆ, ಎಲ್ಲೆಲ್ಲಿ ಹಣಗಳು ಹೂಡಿಕೆ ಆಗಿರುತ್ತೆ, ಯಾರೆಲ್ಲ ಪಾರ್ಟ್ನರ್ಸ್ ಇರ್ತಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಫೈನಾನ್ಷಿಯಲ್ ಇರ್ಬೋದು, ಡಾಕ್ಯುಮೆಂಟೇಷನ್ ಆಗಿ ಒಂದಿಷ್ಟು ಡೈರಿಗಳನ್ನು ಮೇಂಟೈನ್ ಮಾಡಿರುವಂಥದ್ದು. ಅದ್ರ ಜೊತೆಗೆ ಮೀಟಿಂಗ್ಸ್ಗಳಿರ್ಬೋದು, ಯಾವಾಗ ಎಲ್ಲೆಲ್ಲಿ ಮೀಟಿಂಗ್ಸ್ಗಳಾಗಿರುತ್ತೆ, ಯಾವುದಾದ್ರು ಈವೆಂಟ್ಗಳಾದರೆ ಈವೆಂಟ್ಗಳಿಗೆ ಭೇಟಿ ಕೊಟ್ಟಿರುವಂಥದ್ದು, ಯಾವ್ಯಾವ ಗೆಸ್ಟ್ಗಳನ್ನು ಭೇಟಿಯನ್ನು ಮಾಡಿರ್ತಾರೆ, ಈಗ ಹಲವು ಅಂಶಗಳನ್ನು ಆ ಡೈರಿಗಳಲ್ಲಿ ಉಲ್ಲೇಖಗಳನ್ನು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅಂತಹ ಡೈರಿಗಳನ್ನು ಈಗಾಗಲೇ ವಶಪಡಿಸ್ಕೊಂಡಿರುವಂತಹ ಆಫೀಸರ್ಸ್ಗಳು ಈಗ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕಾಗಿರುವಂಥದ್ದು. ಅದಷ್ಟೇ ಅಲ್ಲದೆ ಸಿಜೆ ರಾಯ್ ಅವರಿಗೆ ಆ ವೈದ್ಯಕೀಯ ತಪಾಸಣೆ, ಅಂದರೆ ಅವ್ರಿಗೇನಾದರೂ ಅನಾರೋಗ್ಯದ ಸಮಸ್ಯೆಗಳು ಏನಾರು ಇತ್ತು, ಅದರಲ್ಲೂ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದ ನಂತರ ಏನಾದರೂ ಡಿಪ್ರೆಷನ್ಗೆ ಹೋದರೆ ಇದಕ್ಕೇನಾದರೂ ಚಿಕಿತ್ಸೆಗಳನ್ನು ಪಡ್ಕೊಳ್ತಾ ಇದ್ರ ಅಂತೇಳಿ ಅವರ ಪರ್ಸ್ನಲ್ ಡಾಕ್ಟರ್ಸ್ಗಳು, ಸಾಮಾನ್ಯವಾಗಿ ಬಹುತೇಕವಾಗಿ ಉದ್ಯಮಗಳಿರ್ಬೋದು, ಹಣ ಇದ್ದವರು ಅವ್ರದ್ದೇ ಆದ ಕೆಲವೊಬ್ಬರು ಡಾಕ್ಟರ್ಗಳನ್ನು ವೈಯಕ್ತಿಕವಾಗಿ ಅವರು ರೆಗ್ಯುಲರ್ ಫ್ಯಾಮಿಲಿ ಡಾಕ್ಟರ್ಗಳನ್ನಾಗಿ ಇಟ್ಕೊಂಡಿರ್ತಾರೆ. ಅಂತಹ ಡಾಕ್ಟರ್ಗಳನ್ನು ಕೂಡ ಇವರು ಸಂಪರ್ಕವನ್ನು ಮಾಡ್ತಾ ಇರುವಂಥದ್ದು. ಇತ್ತೀಚೆಗೆ ಯಾವುದಾದ್ರು ಟ್ರೀಟ್ಮೆಂಟ್ಗಳನ್ನು ಅವರು ಪಡ್ಕೊಂಡಿದ್ರೆ ಯಾವ ಕಾಯಿಲೆಗೆ ಪಡ್ಕೊಂಡಿದ್ರು, ಈ ರೀತಿಯಾಗಿ ಆಯಾಮದಲ್ಲೂ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಯಾಕಿಷ್ಟು ಡೀಪಾಗೆ ಹೋಗ್ತಾ ಇದ್ದಾರೆ ತನಿಖೆಗೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಇಡೀ ಪ್ರಕರಣದಲ್ಲಿ ಆತ್ಮಹತ್ಯೆ ಸೆಲ್ಫ್ ಸೂಸೈಡ್ ಇದಾಗಿರೋ ಹಿನ್ನೆಲೆಯಲ್ಲಿ ಇದರಲ್ಲಿ ಯಾರ ಮೇಲೆ ಆರೋಪಗಳು ಇಲ್ಲ, ಯಾರೋ ಬಂದು ಹತ್ಯೆಯನ್ನು ಮಾಡೋಗಿದ್ರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದ್ರ ಜೊತೆಗೆ ಫೈನಾನ್ಷಿಯಲಿ ಇವರು ಕ್ರೈಸಿಸಲ್ಲಿ ಇದ್ರು ಅನ್ನೋದಕ್ಕೂ ಯಾವುದೇ ದಾಖಲಾತಿಗಳು ಸಿಕ್ಕಿಲ್ಲ. ಇಲ್ಲ ಯಾರದಿಂದ ಒತ್ತಡಗಳಿತ್ತ, ಯಾರಾದರೂ ಬೆದರಿಕೆಗಳನ್ನ ಹಾಕಿದ್ರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಬಿಸ್ನೆಸ್ ಅಂದರೆ ಅವರ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಣ ಹೂಡಿಕೆ ಮಾಡೋರು ಅನ್ನೋದರಲ್ಲಿ ಯಾರಾದರೂ ಅವರ ಕಾಂಪಿಟೇಟರ್ಸ್ಗಳ ಥ್ರೆಟ್ಗಳನ್ನು ಕೊಡ್ತಿದ್ರ, ಆ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ. ಹೀಗಾಗಿ ಈ ಪ್ರಕರಣವನ್ನು ಸೂಕ್ಷ್ಮವಾಗಿ ಪರಿಗಣಿಸಿರುವಂಥ ಅಧಿಕಾರಿಗಳು ಪ್ರತಿ ಹಂತದಲ್ಲೂ ಕೂಡ ಅವರು ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದರು, ಯಾರ್ಯಾರ ಜೊತೆ ಮಾತನಾಡ್ತಿದ್ರು,
ಇವರೆಲ್ಲರನ್ನು ಕೂಡ ಸಂಪರ್ಕ ಮಾಡಿ ಮಾಹಿತಿಯನ್ನು ಕಲೆ ಹಾಕುವ ನಿಟ್ಟಿನಲ್ಲಿರುವಂಥದ್ದು. ಏನಾದರೂ ರಾಜಕಾರಣಿಗಳ ಜೊತೆ ಇವರಿಗೆ ನಿರಂತರವಾದ ಸಂಪರ್ಕಗಳು ಇರುವಂಥದ್ದು ಕಂಡು ಬರ್ತಾ ಇದೆ. ಯಾಕೆಂತಂದರೆ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವರು ಅಫಿಷಿಯಲ್ ಆಗಿ ಏನು ಈಗಾಗಲೇ ಪಾರ್ಟ್ನರ್ಸ್ಗಳಾಗಿರುವಂಥದ್ದು ಕೂಡ ಗೊತ್ತಿರುವಂಥ ವಿಚಾರ. ಸೊ ಹೀಗಾಗಿ ಅವರನ್ನು ಕರೆದು ವಿಚಾರಣೆ ಮಾಡುವಂಥ ಸಾಧ್ಯತೆಗಳಿದೆ. ಒಟ್ಟಾರೆಯಾಗಿ ಹಲವು ಆಯಾಮದಲ್ಲಿ CJ ರಾಯ್ ಅವರ ಆತ್ಮಹತ್ಯೆಗೆ ನಿಖರವಾದ ಕಾರಣ ಏನು ಅನ್ನೋದನ್ನ ಪತ್ತೆ ಮಾಡಲಿಕ್ಕೆ SIT ಅಧಿಕಾರಿಗಳು ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಸೊ ಇವೆಲ್ಲವೂ ಇನ್ವೆಸ್ಟಿಗೇಷನ್ ಎಲ್ಲರ ಕರೆದು ಸ್ಟೇಟ್ಮೆಂಟನ್ನು ಪಡ್ಕೊಳ್ಳೋದಾದರೆ, ಮತ್ತೊಂದು ಕಡೆ ಟೆಕ್ನಿಕಲ್ ಆಯಾಮದಲ್ಲೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಿರುವಂಥದ್ದು, ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅವರ ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ಸ್ಗಳಿರ್ಬೋದು, ಏನೋ ಐಪಾಡ್ಸ್ಗಳೇನಿರುತ್ತೆ ಅವು ಇರ್ಬೋದು, ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಸೊ ಒಂದಿಷ್ಟು ಏನಾದರೂ ದಾಖಲಾತಿಗಳು ಸಿಗಬಹುದು. ಅವರ ಮೇಲ್ ಐಡಿಗಳನ್ನು ಪರಿಶೀಲನೆ ಮಾಡಿದ್ರೆ ಇಲ್ಲಿ ಯಾವ್ದಾರ ಬೆದರಿಕೆಗಳು ಬಂದಿರೋದು, ಮೆಸೇಜಸ್ಗಳು ಬಂದಿರೋದು, ಇಲ್ಲ ಹಣಕಾಸು ಕಳ್ಕೊಂಡಿರೋದ್ರ ಬಗ್ಗೆನೋ, ಹೀಗೆ ಹಲವು ಆಯಾಮದಲ್ಲೂ ತಾಂತ್ರಿಕವಾಗಿಯೂ ಕೂಡ ಇವರು ಪೊಲೀಸರು SIT ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಒಟ್ಟಾರೆಯಾಗಿ ಪ್ರಕರಣದ ತನಿಖಾ ನಂತರವಷ್ಟೇ SIT ಅಧಿಕಾರಿಗಳು ಏನು ಇಡೀ ತನಿಖೆಯಿಂದ ಹೊರಬರುತ್ತೆ, ಆ ನಂತರವಷ್ಟೇ CJ ರಾಯ್ ಅವರ ಆತ್ಮಹತ್ಯೆಗೆ ಏನು ನಿಖರವಾದ ಕಾರಣ ಅನ್ನೋದು ಗೊತ್ತಾಗಬೇಕು. ಒಂದು ವೇಳೆ ಇದು ನಿಗೂಢವಾಗಿ ಉಳ್ಕೊಂಡು ಕೂಡ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ IT ಅಧಿಕಾರಿಗಳು ಯಾವುದೇ ರೀತಿಯ ಒತ್ತಡಗಳನ್ನು ಹಾಕಿಲ್ಲ ಅನ್ನೋದು ಅವರು ಕೂಡ ಸ್ಪಷ್ಟನೆಯನ್ನು ಕೊಡ್ತಾ ಇರುವಂಥದ್ದು. ಮತ್ತು ಮೇಲ್ನೋಡಕ್ಕೆ IT ಅಧಿಕಾರಿಗಳ ದಾಳಿಯಿಂದ ಯಾರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಕಾಗಿಲ್ಲ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಹೀಗಾಗಿ ಇಡೀ ಪ್ರಕರಣದ ಕಹಾನಿ ಏನಾಗುತ್ತೆ SIT ಅಧಿಕಾರಿಗಳ ತನಿಖಾ ನಂತರವಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು ನೀತಿ. ಸಂತೋಷ್, ಇನ್ನೊಂದು ಈ ಹಿಂದಿನ ಪ್ರಕರಣವನ್ನು ನಾವು ರಿಕಾಲ್ ಮಾಡ್ಕೊಳ್ಳೋದಾದ್ರೆ, ಸಿದ್ಧಾರ್ಥ್ ಹೆಗ್ಡೆ ಸಾವನ್ನಪ್ಪಿದಂಥ ಸಂದರ್ಭದಲ್ಲೂ ಕೂಡ ಒತ್ತಡದಲ್ಲಿದ್ದರು, ಯಾರಿಗೂ ಹೇಳಲೇ ಇಲ್ಲ IT ಅಧಿಕಾರಿಗಳು, ಮತ್ತೊಂದು ಅಂತ ಹೇಳಿದ್ರು. ಅವ್ರ ಸಾವಿನ ಸುತ್ತವೂ ಕೂಡ ರಾಜಕೀಯವಾಗಿಯೂ ಮತ್ತು ಲಾಸ್ ಆರ್ ಪ್ರಾಫಿಟ್ ಈ ವಿಚಾರವಾಗಿಯೂ ಕೂಡ ಚರ್ಚೆ ಆಗಿತ್ತು. ಸೊ ಇಲ್ಲಿ ಇವರ ವಿಚಾರದಲ್ಲೂ ನಾವು ನೋಡೋದಾದ್ರೆ ರಾಜಕೀಯವಾಗಿಯೂ ಆ್ಯಂಗಲ್ಸ್ಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಕಡೆಯಲ್ಲಿ ಇನ್ವೆಸ್ಟು, ಲಾಸು, ಅವರ ಪುತ್ರನ ಬಿಸ್ನೆಸ್ಸು ಇದು ಕೂಡ ಹೇಳ್ತಾ ಇದ್ದಾರೆ. ಕೊನೆಗೆ ಇವರು ಆಫೀಸಿಗೆ ಬರುವಾಗ ಸ್ವಲ್ಪ ಒತ್ತಡದಲ್ಲಿ ಇದ್ದಂಗಿತ್ತು, ಗಾಬರಿಯಲ್ಲಿ ಇದ್ದಂಗಿತ್ತು ಅಂತ ಹೇಳಿದ್ದು ಕೂಡ ಇದೆ. ಸೊ ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ ಎಲ್ಲ ಆ್ಯಂಗಲ್ಸ್ಗಳು ಇದ್ರೂ ಕೆಲವೊಮ್ಮೆ ಉತ್ತರವೇ ಸಿಗದಂಥ ಪರಿಸ್ಥಿತಿ ಆಗ್ಬಿಡುತ್ತಾ ಅಂತ ಅವರ ಆಪ್ತರಿಗೆ ಆತಂಕ ಇದ್ದಂಗಿದೆ. ಸಂತೋಷ್, ಖಂಡಿತವಾಗಿ ನೀತಿ. ಯಾಕೆಂತ ಹೇಳಿದ್ರೆ IT ಅಧಿಕಾರಿಗಳು ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕೇಳ್ತಾರೆ. ಅಂದರೆ ಒಬ್ಬ ಏನೂ ಇಲ್ಲದ ಸಾಮಾನ್ಯ ವ್ಯಕ್ತಿ ಇಷ್ಟು ಅಂದರೆ 8,400 ಕೋಟಿಯಷ್ಟು ಹಣವನ್ನು ಮಾಡಿದ್ದಾರೆ, ಪ್ರಾಪರ್ಟಿಗಳನ್ನು ಗಳಿಸಿದ್ದಾರೆ, ಬಿಸ್ನೆಸ್ನಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳಿದ್ರೆ ಒಂದಿಷ್ಟು ಅಲ್ಲಿ ಅನುಮಾನಗಳು, ಗೊಂದಲಗಳು ಹುಟ್ಟಾಗ್ತವೆ. ಯಾಕೆಂತ ಹೇಳಿದ್ರೆ ಆ ರೀತಿಯಾಗಿ ಯಾರು ಬೆಳಿಬಾರ್ದು, ಬೆಳಿಲಿಕ್ಕಾಗಲ್ಲ, ಬಿಸ್ನೆಸ್ಮನ್ಗಳು ಮಾಡಲಿಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನೀವು ಗಳಿಸಿರುವಂಥ ಹಣ ಇರ್ಬೋದು, ಪ್ರಾಪರ್ಟಿಗಳಿರ್ಬೋದು, ಯಾವ ಮಾರ್ಗದಲ್ಲಿ ಗಳಿಸಿದ್ದಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಒಂದು. ಎರಡನೇದು, ಆದಾಯ ತೆರಿಗೆ ಅಧಿಕಾರಿಗಳು ದಾಳಿಯನ್ನು ಮಾಡಿದಾಗ ಇವರು ಯಾವುದೇ ಒತ್ತಡಕ್ಕೆ ಒಳಗಾಗುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ಒಂದು, ನೀವು ಎಷ್ಟೇ ಕೋಟಿಗಳನ್ನು ಗಳಿಸಿದ್ರು ಕೂಡ, ಲಕ್ಷ ಕೋಟಿಗಳನ್ನು ಗಳಿಸಿದ್ರೆ ಆ ಲಕ್ಷ ಕೋಟಿ ಗಳಿಸಿದ್ದಕ್ಕೆ ನೀವು ತೆರಿಗೆಯನ್ನು ಮಾತ್ರ ಕಟ್ಟಬೇಕು. ತೆರಿಗೆಯನ್ನು ಕಟ್ಟಿಲ್ಲ ಅಂದರೆ ನಿಮ್ಮದು ತೆರಿಗೆ ವಂಚನೆ ಆಗಿದೆ. ಸೊ 500 ಕೋಟಿ ಕಟ್ಟಬೇಕು ಅಂದರೆ ಅದಕ್ಕೊಂದಿಷ್ಟು ದಂಡ ಮೊತ್ತ 100 ಕೋಟಿ ಜಾಸ್ತಿ ಆಗ್ಬೋದು, 600 ಕೋಟಿ ದಂಡವನ್ನು ಕಟ್ಟಿ ಈ ರೀತಿಯಾಗಿ ಅವರು ಹೇಳುವ ಸಾಧ್ಯತೆಗಳಿದೆ. ಆದರೆ ಅವರು ಯಾವುದೇ ಹಂತದಲ್ಲೂ ಅವ್ರನ್ನ ಬಂಧನ ಮಾಡುವಂಥದ್ದು, ಜೈಲಿಗೆ ಕಳಿಸುವಂಥ ಕೆಲಸವನ್ನು ಆದಾಯ ತೆರಿಗೆ ಅಧಿಕಾರಿಗಳು ಯಾವತ್ತೂ ಕೂಡ ಮಾಡೋದಿಲ್ಲ. ಆದರೆ ಆದಾಯ ತೆರಿಗೆ ಅಧಿಕಾರಿಗಳು ಇವರ ಪ್ರತಿಯೊಂದು ರೂಪಾಯಿನ ಲಾಭ ಮತ್ತು ಹೂಡಿಕೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅದನ್ನು ಕಲೆ ಹಾಕಿದ ಬಳಿಕ ಎಲ್ಲಾದರೂ ಇವರು ವಾಮ ಮಾರ್ಗದಲ್ಲಿ, ಅಂದರೆ ಯಾರ ಜೊತೆನೋ ಬೇರೆಯವರು ಸ್ಲೀಪಿಂಗ್ ಪಾರ್ಟ್ನರ್ಗೆ ಹಣ ಹೂಡಿಕೆ ಮಾಡಿರುವಂಥದ್ದು ಇರ್ಬೋದು, ಇಲ್ಲ ಹವಾಲಾ ಹಣಗಳನ್ನು ಇಲ್ಲಿ ಮಾಡ್ಕೊಂಡಿರುವಂಥದ್ದು ಇರ್ಬೋದು, ಯಾವುದೋ ಪೊಲಿಟಿಷ್ ಹಣವನ್ನು ಹೂಡಿಕೆಗಳನ್ನು ಮಾಡಿರ್ಬೋದು. ಇಂಥವಿದ್ದಾಗ ಅವರ ಹೆಸರುಗಳನ್ನು ಹೇಳಬೇಕಾಗತ್ತೆ. ಸೊ ಆ ಸಂದರ್ಭದಲ್ಲಿ ಇವರು ಅದನ್ನು ಹೇಳಲಿಲ್ಲ ಅಂದಾಗ ಒಂದಿಷ್ಟು ಒತ್ತಡಕ್ಕೆ ಒಳಗಾಗಬೇಕಾದಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದರ ಜೊತೆಗೆ ಈ ಸ್ಲೀಪಿಂಗ್ ಪಾರ್ಟ್ನರ್ಸ್ ಇರ್ಬೋದು, ಹಣಕಾಸಿನ ವಿಚಾರಗಳು ಬಂದಾಗ ಆದಾಯ ತೆರಿಗೆಗಳು ಟ್ಯಾಕ್ಸ್ ವಿಚಾರವನ್ನು ಬಿಟ್ಟು ಇನ್ನು ಅದರಿಂದ ಆಚೆಗೆ ಏನೇ ಇದ್ದರೂ ಕೂಡ ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರ ಆಗಿರುವ ಹಿನ್ನೆಲೆಯಲ್ಲಿ ಅದನ್ನು ಇವರು ಈಡಿಗೆ ರೆಫರ್ ಮಾಡ್ತಾರೆ. ಅಂದರೆ ಈಡಿಗೆ ಒಂದು ಪತ್ರವನ್ನು ಬರೆಯುವಂಥದ್ದು, ಇಂಥವರು ಇಷ್ಟು ಕೋಟಿ ಹಣಕಾಸಿನ ವ್ಯವಹಾರವನ್ನು ಮಾಡಿದರೆ ಈ ಹಣಕಾಸಿನ ಬಗ್ಗೆ ಒಂದಿಷ್ಟು ಅನುಮಾನಗಳಿದೆ ಅಂಥೇಳಿ ಅವ್ರಿಗೆ ಪತ್ರಗಳನ್ನು ಬರೆದಾಗ ಇಡಿ ಅಧಿಕಾರಿಗಳು ECRAಯನ್ನು ದಾಖಲು ಮಾಡಿಕೊಂಡು ನಂತರ ಅವರು ಬಂದು ದಾಳಿಯನ್ನು ನಡೆಸಿ ಪರಿಶೀಲನೆ ಮಾಡ್ತಾರೆ. ಇಲ್ಲಿ ಆ ರೀತಿಯಾಗಿ ಇದುವರೆಗೂ ಕೂಡ ಯಾವುದು ಕಂಡು ಬಂದಿರುವಂಥದ್ದು ಮಾಹಿತಿಗಳು ಲಭ್ಯ
ಲಭ್ಯವಾಗ್ತಿಲ್ಲ. ಆದರೆ ಕೇವಲ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿದ್ರು ಅನ್ನೋ ಕಾರಣಕ್ಕಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅದನ್ನು ಕೂಡ ನಂಬೋಕ್ಕಾಗ್ತಿಲ್ಲ. ಹೀಗಾಗಿ SIT ಅಧಿಕಾರಿಗಳಿಗೆ ಇದೊಂದು ಯಕ್ಷ ಪ್ರಶ್ನೆ ಆಗ್ತಿರುವಂಥದ್ದು. ಕೌಟುಂಬಿಕವಾಗಿಯೂ ಕೂಡ ಅವರೆಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅನ್ನೋ ಮಾಹಿತಿಗಳು ಇದೆ. ಅಣ್ಣ ತಮ್ಮದಿರು ಇರ್ಬೋದು, ಇಲ್ಲ ಪತಿ ಪತ್ನಿ ಇರ್ಬೋದು, ಮಕ್ಕಳು ಇರ್ಬೋದು, ಎಲ್ಲರೂ ಕೂಡ ಜೊತೆಯಲ್ಲಿ ಚೆನ್ನಾಗಿದ್ದಾರೆ ಅಂತ. ಯಾವುದೇ ಉದ್ಯಮಗಳಿಗೆ ಕೈ ಹಾಕಿದ್ರು ಅಲ್ಲಿ ಯಶಸ್ವಿಯಾಗಿದ್ವಿ ಅಂತ ಅವ್ರು ಪ್ರತಿ ಬಾರಿ ಕೂಡ ಹೇಳ್ಕೊಳ್ತಾ ಇದ್ರು. ಇತ್ತೀಚೆಗೆ ಕೇರಳದಲ್ಲಿ ಒಂದಿಷ್ಟು ಎಲೆಕ್ಷನ್ ಚುನಾವಣೆಗೆ ಏನಾದರೂ ಫಂಡಿಂಗ್ಗಳನ್ನು ಮಾಡಿದ್ರ ಅಂತ ಅನುಮಾನಗಳಿರುವಂಥದ್ದು. ಮತ್ತು ಈ ಕೇರಳದಲ್ಲೂ 16 ಪ್ರಾಜೆಕ್ಟ್ಗಳನ್ನು ಒಟ್ಟಿಗೆ ಅವರಲ್ಲೂ ಕೈಗೆತ್ಕೊಂಡಿದ್ರು ಅನ್ನೋ ಮಾಹಿತಿಗಳು ಕೂಡ ಇತ್ತು. ಇನ್ನು ಮಗ ದುಬೈನಲ್ಲಿ ಒಂದಿಷ್ಟು ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ರಂತ. ಅದಕ್ಕೇನಾದರೂ ಹಣಕಾಸುಗಳನ್ನು ಹಾಕಿ ಹಣಕಾಸನ್ನು ಕಳ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. SIT ಅಧಿಕಾರಿಗಳ ತನಿಖೆಯಿಂದ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು.